ಪರಂಗಿ ಮರದ ವಿಶೇಷತೆಯ ಬಗ್ಗೆ ಸಾಧಾರಣವಾಗಿ ನೀವು ತಿಳಿದುಕೊಂಡಿರ್ತೀರಿ. ಹೀಗಾಗಿ ನಾವು ಅದರ ಬಗ್ಗೆ ಬೇರೆ ಹೇಳಬೇಕಾಗಿಲ್ಲ. ಪರಂಗಿಕಾಯಿ, ಅದರ ಬೀಜಗಳು, ಹಣ್ಣು ಎಲ್ಲವೂ ಸಹ ಒಂದೊಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಪ್ರಯೋಜನಕಾರಿ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ದೊಡ್ಡ ದೊಡ್ಡ ಜೀವಕ್ಕೆ ಮಾರಕ ಎನಿಸುವ ಸಮಸ್ಯೆಗಳನ್ನ ಅತ್ಯಂತ ಸುಲಭವಾಗಿ ಪರಂಗಿ ಮರದ ಎಲೆಗಳು ಬಗೆಹರಿಸುವ ಕೆಲಸ ಮಾಡಿವೆ. ನಮ್ಮ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ಗಳು ಸಹ ಬಹಳ ಮುಖ್ಯವಾದವು. ಇವುಗಳ ಕೊರತೆ ಎದುರಾದರೆ ದೇಹದ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಹಾಗಾಗಿ ಇವುಗಳ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಹಾಗಾದ್ರೆ ಪರಂಗಿ ಮರದ ಎಲೆಗಳು ಹೇಗೆ ನಮ್ಮ ದೇಹದ ರಕ್ತ ಸಂಚಾರದಲ್ಲಿ ಕಂಡುಬರುವ ಬಹು ಮುಖ್ಯವಾದ ಅಂಶಗಳು ಎನ್ನಲಾದ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬಲ್ಲದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪರಂಗಿ ಮರದ ಪ್ರತಿಯೊಂದು ಭಾಗವೂ ಕೂಡ ಆರೋಗ್ಯಕರ ಎಂದು ಹೇಳ್ತಾರೆ. ಹಾಗಾಗಿ ಪರಂಗಿಕಾಯಿ, ಪರಂಗಿ ಹಣ್ಣು, ಪರಂಗಿ ಬೀಜಗಳು ಹಾಗೆ ಅದರ ಎಲೆಗಳು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವ ಗುಣವನ್ನ ಪಡೆದುಕೊಂಡಿವೆ. ಇದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಇತ್ತೀಚಿನ ಸಂಶೋಧನೆಯ ವರದಿಗಳು ಹೇಳುವಂತೆ ನೀರಿನಲ್ಲಿ ಬೆರೆಸಿದ ಕೇವಲ 25 ml ಪರಂಗಿ ಎಲೆಗಳ ರಸ ಪ್ರತಿದಿನ 2 ಬಾರಿ ಸೇವನೆ ಮಾಡುತ್ತಿದ್ದರೆ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಪಪ್ಪಾಯ ಹಣ್ಣು ತನ್ನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶವನ್ನ ಹೆಚ್ಚಾಗಿ ಹೊಂದಿರುವ ಕಾರಣದಿಂದ ಇದನ್ನು ಪೌಷ್ಟಿಕ ಸತ್ವಗಳ ಆಗರ ಎಂದು ಕರೆಯಬಹುದು. ಇನ್ನು ಪರಂಗಿ ಮರದ ಎಲೆಗಳು ತಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ಇರುವ ಕಾರಣದಿಂದ ನಮ್ಮ ದೇಹದಲ್ಲಿ ರಕ್ತದ ಕಣಗಳನ್ನ ಹಾಗೂ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಕೆಂಪು ರಕ್ತ ಕಣಗಳ ಜೀವಕೋಶಗಳನ್ನ ಬೇರ್ಪಡಿಸುವ ಕಾರಣದಿಂದಾಗಿ ಡೆಂಗ್ಯೂ ವೈರಸ್ ಮತ್ತು ಇನ್ನಿತರ ಮಾರಕ ಸಮಸ್ಯೆಗಳಿಗೆ ವಿರುದ್ಧ ರೀತಿಯಲ್ಲಿ ಕೆಲಸ ಮಾಡಿ ಆರೋಗ್ಯ ರಕ್ಷಣೆ ಮಾಡುತ್ತವೆ. ಹೀಗಾಗಿ ತಾಜಾ ಪರಂಗಿ ಎಲೆಗಳನ್ನ ದಿನದಲ್ಲಿ 1 ಅಥವಾ 2 ಬಾರಿ ಪೇಸ್ಟ್ ತಯಾರು ಮಾಡಿಕೊಂಡು ಸೇವನೆ ಮಾಡುವುದರಿಂದ ಅತಿ ಹೆಚ್ಚು ಅನುಕೂಲವಾಗಲಿದೆ. ಇನ್ನು ಆಯುರ್ವೇದದ ಪದ್ಧತಿಯ ಪ್ರಕಾರ ಯಾವಾಗ ನಮ್ಮ ದೇಹದಲ್ಲಿ ಸಮತೋಲನ ತಪ್ಪುತ್ತದೆ ಆಗ ನಮಗೆ ಜ್ವರ ಬರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಪಪ್ಪಾಯ ಎಲೆಗಳ ರಸ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ತನ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣದಿಂದ ದೇಹದ ಗಾಯಗಳನ್ನ ವಾಸಿ ಮಾಡುವ ಜೊತೆಗೆ ಜ್ವರದ ಸಮಸ್ಯೆಯನ್ನ ನಿವಾರಣೆ ಮಾಡಿ ದೇಹದ ಬಿಳಿ ರಕ್ತ ಕಣಗಳನ್ನ ಸ್ವಯಂ ಚಾಲಿತವಾಗಿ ಹೆಚ್ಚು ಮಾಡಿ ರೋಗ ನಿರೋಧಕ ಶಕ್ತಿಯನ್ನ ಅಭಿವೃದ್ಧಿಪಡಿಸುತ್ತದೆ. ಇನ್ನು ಪರಂಗಿ ಮರದ ಎಲೆಗಳ ರೀತಿ ಇನ್ನೂ ಕೆಲವು ಆಹಾರ ಪದಾರ್ಥಗಳು ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚು ಮಾಡುವಲ್ಲಿ ನೆರವಾಗುತ್ತವೆ ಎಂದು ಹೇಳ್ತಾರೆ. ಹೌದು, ನಮ್ಮ ದೇಹದಲ್ಲಿ ಡೆಂಗ್ಯೂ ಜ್ವರವನ್ನ ನಿವಾರಣೆ ಮಾಡಿ ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚು ಮಾಡುವ ಗುಣಲಕ್ಷಣವನ್ನ ಆಡಿನ ಹಾಲು ಕೂಡ ಪಡೆದುಕೊಂಡಿದೆ. ಆದರೆ ಡೆಂಗ್ಯೂ ಜ್ವರ ಬಂದಿರುವ ರೋಗಿಗಳಿಗೆ ಆಡಿನ ಹಾಲು ಸೇವನೆ ಮಾಡಿದರೆ ಪರಿಹಾರ ಸಿಗುತ್ತದೆ ಅಥವಾ ಇಲ್ಲ ಎಂಬುದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಆದರೂ ಕೂಡ ಆಡಿನ ಹಾಲಿನಲ್ಲಿ ಸೆಲೆನಿಯಂ ಅಂಶ ಇರುವುದರಿಂದ ಇದೊಂದು ಬಹಳ ಪ್ರಯೋಜನಕಾರಿಯಾದ ಹಾಲು ಎಂದು ಹೇಳಬಹುದು. ಆಯುರ್ವೇದದ ಪ್ರಕಾರ ಈ ಹಿಂದೆ ಕೂಡ ವಿವಿಧ ಬಗೆಯ ಜ್ವರದ ಸಮಸ್ಯೆಗಳಿಗೆ ಪರಿಹಾರವಾಗಿ ಮೇಕೆ ಹಾಲನ್ನ ಬಳಕೆ ಮಾಡಿದ್ದಾರೆ. ಆದರೆ ಇದು ಪ್ಲೇಟ್ಲೆಟ್ ಸಂಖ್ಯೆಯನ್ನ ಹೆಚ್ಚು ಮಾಡುವ ಯಾವುದೇ ನಿದರ್ಶನ ಇದುವರೆಗೆ ಲಭ್ಯವಾಗಿಲ್ಲ. ಇನ್ನು ಪರಂಗಿ ಮರದ ಎಲೆಗಳ ರಸ ಡೆಂಗ್ಯೂ ಜ್ವರ ಇರುವವರಿಗೆ ಹೆಚ್ಚು ಪ್ರಯೋಜನಕಾರಿ. ಇದು ಪ್ಲೇಟ್ಲೆಟ್ ಸಂಖ್ಯೆಯನ್ನ ಅಭಿವೃದ್ಧಿಪಡಿಸುತ್ತದೆ. ಮೇಕೆ ಹಾಲಿನ ರೀತಿ ಇದರಲ್ಲಿ ಯಾವುದೇ ದ್ವಂದ್ವ ನಿಲುವಿಲ್ಲ. ಪರಂಗಿ ಮರದ ಎಲೆಗಳಿಂದ ದೇಹದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಾಗಿ ಅತಿಯಾದ ಜ್ವರ ನಿವಾರಣೆಯಾಗುತ್ತದೆ ಎಂಬ ಬಗ್ಗೆ ಬಹಳ ಹಿಂದಿನಿಂದಲೂ ಪುರಾವೆಗಳು ಇವೆ. ಹೀಗಾಗಿ ಡೆಂಗ್ಯೂ ಜ್ವರ ಬಂದಿರುವ ಜನರು ತಾವು ತೆಗೆದುಕೊಳ್ಳುವ ಔಷಧಿಗಳ ಜೊತೆಗೆ ಇದನ್ನು ಸಹ ಸೇವನೆ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.